ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಆಲಿಸೋಣ. ಈಗ ಪ್ರತಿ ದಿವಸ ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲವೂ ಕೂಡ ಆಧಾರರಹಿತವಾಗಿರತಕ್ಕಂಥ, ಸಂಪ್ರದಾಯವನ್ನು ಅಲ್ಲಗಳಿತಕ್ಕಂಥ, ಸಂಸ್ಕೃತಿಯನ್ನು ಬಂಧಿಸ್ತಕ್ಕಂಥ, ಒಳ್ಳೆಯದನ್ನು ಹೀಗಳಿತಕ್ಕಂಥ, ಆಧಾರಬದ್ಧವಾಗಿರತಕ್ಕಂಥ ವಿಷಯವನ್ನು ಇದು ಇಲ್ಲ ಇದ್ದರೂ ಕೂಡ ಶಾಸನೋಕ್ತವಾಗಿರ್ಬೋದು, ಭೌತಿಕವಾಗಿರ್ಬೋದು, ಇನ್ಯಾವುದೇ ರೂಪದಲ್ಲಾಗಿರ್ಬೋದು, ಒಟ್ಟಾರೆ ಇಲ್ಲ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಒಂದು ಪಿಡುಗಾಗಿ ಬಂದಿದೆ. ಆದರೆ ಇದಕ್ಕೆ ಕಾರಣಗಳು ಕೂಡ ನಮಗೆ ಗೊತ್ತಿದ್ದಾವೆ. ಇದನ್ನು ದೊಡ್ಡದಾಗಿ ಪ್ರವಚನ ಮಾಡಿ ಇನ್ನೊಬ್ರಿಗೆ ಒಪ್ಪಿಸ್ತಕ್ಕಂಥ ಪ್ರಮೇಯ ಏನೂ ಇಲ್ಲ. ಆದರೂ ಕೂಡ ಅನಿವಾರ್ಯವಾಗಿ ಇಲ್ಲಿ ನಡೀತಿರ್ತಕ್ಕಂಥ ಈ ದುಷ್ಕೃತ್ಯಗಳನ್ನು ನೋಡಿ ನಾವು ಮನಸ್ಸು ತಡೆಲಾರದಲ್ಲೇ ಹೇಳಬೇಕಾಗತ್ತೆ ವಿನಃ ಇದರಲ್ಲಿ ಯಾವುದೇ ಉರುಳಿಲ್ಲ. ಯಾವುದೇ ರೀತಿ ಇವರು ಸಮರ್ಥನೆ ಮಾಡಿಕೊಂಡ್ರೂ ಕೂಡ ವೀರಶೈವ ಜಂಗಮರ ಚರಿತ್ರೆ, ರೇವಣಸಿದ್ಧರ ಚರಿತ್ರೆ, ರೇಣುಕರ ಚರಿತ್ರೆ, ಆಚಾರ್ಯ ಪರಂಪರೆ, ಸನಾತನ ವೀರಶೈವ ಧರ್ಮ, ವೀರಭದ್ರ, ನಂದಿ, ಭೃಂಗಿ, ಋಷಭರು, ಸ್ಕಂದರು ವೀರಶೈವ ಧರ್ಮವನ್ನು ಪ್ರಸಾರ ಮಾಡಿದ್ದು, ಶಿವನ ಕೈಲಾಸದಲ್ಲಿ ಇದ್ದಿದ್ದು, ಶಿವ ಜನಾಂಗ ಇದ್ದಿದ್ದು, ನಾಗ ಜನಾಂಗ ಇದ್ದಿದ್ದು, ಬ್ರಹ್ಮ ಜನಾಂಗ ಇದ್ದಿದ್ದು, ಮತ್ತು ವೀರಶೈವ ಪರಂಪರೆ ಹೇಗೆ ಹುಟ್ಟಿ ಬಂತು ಅಂತಕ್ಕಂಥದ್ದು, ವೇದಗಳು ಹುಟ್ಟಿದ್ದು, ಆಗಮಗಳು ಮೊದಲೇ ಹುಟ್ಟಿದ್ದು, ಉಪನಿಷತ್ತುಗಳು ಹುಟ್ಟಿದ್ದು, ವೀರಶೈವ ಜಂಗಮರು ಮತ್ತು ಬ್ರಾಹ್ಮಣರು ಸಮಾನಾಂತರವಾಗಿ ಜೀವನ ಮಾಡ್ಕೊಂಬಂದಿದ್ದು, ಈ ದೇಶಕ್ಕೆ ಆರ್ಯರು ನಂತರ ಬಂದಿದ್ದು, ಆರ್ಯ ದ್ರಾವಿಡ ಸಂಘರ್ಷಗಳು ನಡೆದಿದ್ದು, ಇಬ್ಬರೂ ಒಂದಾಗಿದ್ದು, ಮತ್ತು ಅಲ್ಲಿ ಒಂದು ಮಿಶ್ರ ಪರಂಪರೆ ಹುಟ್ಟಿದ್ದು, ಆ ಮಿಶ್ರ ಪರಂಪರೆಗೆ ರುದ್ರ ಪರಂಪರೆ ಅಂತ ಕರೆದಿದ್ದು, ಅವರನ್ನು ರಾತ್ಯರು ಅಂತ ಕರೆದಿದ್ದು, ಯಾರು ವೇದಗಳ ವ್ರತಗಳನ್ನು ಬಿಟ್ಟರೋ ಅವರಿಗೆ ರಾತ್ಯರು. ಯಾವ ವ್ರತ ಅಂತಂದರೆ ಈ ಯಜ್ಞ ಮಾಡ್ತಕ್ಕಂಥ ಯಜ್ಞವ್ರತ. ಈ ವ್ರತವನ್ನು ಬಿಟ್ಟರು. ಯಾರು ಬಿಟ್ಟರು? ಯಾರು ಶಿವನ ಕಡೆ ಮುಖ ಮಾಡಿದರೋ, ಶಿವನನ್ನು ಬಹಳ ಆದರ್ಶ ಪುರುಷನನ್ನಾಗಿ ಮಾಡಿ, ಆರ್ಯರಲ್ಲೇ ಕೆಲವರು ತಮ್ಮ ಯಜ್ಞ ಯಾಗಾದಿ ಬಲಿ ಸಂಸ್ಕೃತಿಗೆ, ಹಿಂಸೆಗೆ, ಏಸಿಗೆ ಪಟ್ಕೊಂಡು ಸ್ವಯಂ ತಾವೇ ಪ್ರೇರಿತರಾಗಿ ಶಿವಧರ್ಮದ ಕಡೆ ವಾಲಿದರೋ ಅಂಥವರನ್ನು ವೇದಗಳಲ್ಲಿ ವ್ರಾತ್ಯರು ಅಂತ ಕರೆದಿದ್ದಾರೆ, ವ್ರತಹೀನರು ಅಂತ ಕರೆದಿದ್ದಾರೆ. ಅವ್ರನ್ನ ದಸ್ಯುಗಳು, ದಾಸರು ಅಂತ ಕರೆದಿದ್ದಾರೆ. ಇದನ್ನೆಲ್ಲ ಇನ್ನುಳಿದಂಥ ಆರ್ಯ ಯಜ್ಞ ಪರಂಪರೆಯಲ್ಲಿ ಯಾರು ಉಳ್ಕೊಂಡ್ರೋ ಅವ್ರು ಕರೆದಿರತಕ್ಕಂಥದ್ದು ವೇದಗಳಲ್ಲಿ. ಆದ್ದರಿಂದ ಈ ಒಂದು ಭಾರತದ ನಿಜವಾದ ಧಾರ್ಮಿಕ ಪರಂಪರೆ ಹೇಗೆ ಬೆಳೆಯಿತು ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಕೆಲವರಿಗೆ ಪಾಪ ಗೊತ್ತಿಲ್ಲ. ಅವ್ರದ್ದು ಬುಡಕಟ್ಟು ಜನಪದ ಪರಂಪರೆ. ಆದ್ದರಿಂದ ಇವುಗಳ ಅಧ್ಯಯನ ಅವರಿಗೆ ಸಿಗುವುದಿಲ್ಲ, ಅಧ್ಯಯನದ ಕೊರತೆ ಇದೆ. ಆದ್ದರಿಂದ ಅವರೇನು ಮಾಡ್ತಾರೆ, ಒಟ್ಟಾರೆಯಾಗಿ ಈಗಿನ ಸಂಪ್ರದಾಯದಂತೆ ನಾನು ಗುರು, ನಾನು ಜಗದ್ಗುರು, ನಾನು ಪಂಡಿತ, ನಾನು ಶಿವಾಚಾರ್ಯ ಅಂತ ಕೇವಲ ವೀರಶೈವದ ಅನುಕರಣೆಯನ್ನು ಮಾಡುತ್ತಾ, ನಿಜವಾದ ವೀರಶೈವವನ್ನು ತುಳಿಯುತ್ತಾ, ನಿಜವಾದ ಧರ್ಮವನ್ನು ಅಲ್ಲಗಳೆಯುತ್ತಾ, ಹಳೆಯ ವೀರಶೈವ ಧರ್ಮದ ಬುನಾದಿಯ ಮೇಲೆ ತಾವು ಕುಳಿತುಕೊಳ್ಳುತ್ತಾ, ವೀರಶೈವದ ಅವಶೇಷಗಳೇನಾದರೂ ಇದ್ದರೆ ಅದನ್ನು ಹಾಳು ಮಾಡಿ ಅಲ್ಲಿ ತಮ್ಮ ಒಂದು ಸ್ಥಾನವನ್ನು ಸ್ಥಾಪನೆ ಮಾಡ್ತಕ್ಕಂಥ ಇಂಥ ಪ್ರವೃತ್ತಿಗಳು ಬೇಕಾದಷ್ಟು ನಡೆದಿದ್ದಾವೆ, ನಡೀತಾ ಇದ್ದಾವೆ ಈಗಲೂ ಕೂಡ. ಇದರ ಮುಂದುವರೆದ ಭಾಗವಾಗಿ ಇದು ಒಂದು ವಿನಃ ಇದರಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಒಂದು ಉರುಳಿಲ್ಲ. ನಮಗೆ ಭಾರತ ದೇಶದ ಧಾರ್ಮಿಕ ಇತಿಹಾಸ ರೂಬು ಚೆನ್ನಾಗಿ ಗೊತ್ತಿದೆ.
ಏನಾಯಿತು ಏನು ಹೋಯಿತು ಅಂತಕ್ಕಂಥದ್ದು ಸಂಶೋಧನಾತ್ಮಕವಾಗಿ ನಾವು ಅಧ್ಯಯನ ಮಾಡಿದ್ದೇವೆ. ಶೈವ ಶಾಖೆಗಳ ಅಧ್ಯಯನ ಮಾಡಿದ್ದೇವೆ. ಪೂರ್ವಕಾಲದ ಶೈವ ಹೇಗಿತ್ತು, ಅದರ ಸ್ವರೂಪ ಹೇಗಿತ್ತು, ಅದರ ಶಾಖೆಗಳೇನು, ಅಲ್ಲಿರ್ತಕ್ಕಂಥ ಗುರು ಪರಂಪರೆ ಹೇಗಿತ್ತು, ಶಿಷ್ಯರು ಯಾರಿದ್ದರು, ಅಲ್ಲಿ ಯಾವ ರೀತಿ ತತ್ವ ಇತ್ತು, ಪಾಶುಪತ ಅಂದ್ರೇನು, ಲಕುಲಿಶ ಅಂದ್ರೇನು, ಲಕುಲಿಶ ಯಾರು, ಅವನು ಎಲ್ಲಿಂದ ಬಂದ, ಪಾಶುಪತ ಯಾವುದು, ಅದೇ ಹುಟ್ಟಿತು, ಅದರ ಕರ್ತೃ ಯಾರು, ಕಾಳಾಮುಖ ಯಾರು, ಅದೇನು, ಯಾರನ್ನು ಕಾಳಾಮುಖರು ಅಂತ ಕರೀತಾರೆ, ಈಗಿನ ಜನಾಂಗದಲ್ಲಿ ಕಾಳಾಮುಖರನ್ನು ಹೇಗೆ ಗುರುತಿಸೋದು, ಲಾಕುಳ ಶೈವರನ್ನು ಹೇಗೆ ಗುರುತಿಸೋದು, ಪಾಶುಪತ್ರ ಯಾರು ಅಂತ ಗುರುತಿಸೋದು, ಮಾಹೇಶ್ವರರು ಯಾರು, ವೀರಶೈವ ಜಂಗಮರು ಯಾರು, ಹಿರೇಮಠದವರು ಯಾರು, ಆರಾಧ್ಯರು ಯಾರು, ವೀರಶೈವ ಪರಂಪರೆ ಹೇಗೆ ಬೆಳೀತು, ಲಿಂಗ ಹೇಗೆ ಬಂತು, ಗುರು ಅಂದ್ರೇನು, ಷಟಸ್ಥಲಗಳು ಯಾವುದು, ಪಂಚಾಚಾರಗಳು ಯಾವುದು, ಅಷ್ಟಾವರಣ ಯಾವುದು, ಹಿಂದಿನ ವೀರಶೈವದ ಸ್ಥಿತಿಗತಿ ಹೇಗಿತ್ತು, ಲಿಂಗಧಾರಿಗಳಿದ್ದರೆ ಇಲ್ಲವೇ, ಯಾವ ರೀತಿ ಇತ್ತು ಲಿಂಗ ಸ್ವರೂಪ, ಕಾಂತೆಯ ಲಿಂಗಗಳು ಯಾವುದು, ಇಷ್ಟಲಿಂಗಗಳು ಅಂದರೆ ಏನು, ಯಾತಕ್ಕೋಸ್ಕರ ಇಷ್ಟಲಿಂಗ ಧರಿಸಬೇಕು, ಯಾಕೆ ಸ್ಥಾವರ ಲಿಂಗ ಪೂಜೆ ಮಾಡಿದರೆ ಆಗಲ್ವೇ, ಸ್ಥಾವರ ಲಿಂಗಗಳು ಅಂದರೆ ಏನು, ಅವುಗಳನ್ನು ಅಲ್ಲಗಳಿಬೇಕೆ, ಯಾತಕ್ಕೋಸ್ಕರ ಸ್ಥಾವರಲಿಂಗ ಸ್ಥಾಪನೆ ಮಾಡ್ತಾಯಿದ್ರು, ಅದರ ಲಾಭ ಏನು, ಅದನ್ನು ನಿರ್ವಹಣೆ ಮಾಡ್ತಿದ್ದವರು ಯಾರು, ಅವು ಹೇಗೆ ವಾಸ್ತು ಆಗಮಶಾಸ್ತ್ರಕ್ಕೆ ಅನುಗುಣವಾಗಿ ಸ್ಥಾವರಲಿಂಗಗಳನ್ನ ಪೂಜೆ ಮಾಡ್ತಾಯಿದ್ರು, ಅದರ ಸ್ಥಾನಿಕರು ಯಾರು, ಅದರ ಆಗಮಿಕರು ಯಾರು, ಇವೆಲ್ಲ ಯಾವ ಕಾಲದ ಚರಿತ್ರೆ, ಈಗ ಹುಟ್ಟಿರ್ತಕ್ಕಂಥ ಲಿಂಗಾಯತವಾದದ ಸ್ವರೂಪ ಏನು, ಯಾವ ಉದ್ದೇಶಕ್ಕೋಸ್ಕರ ಹುಟ್ಟಿತು, ಇಂಥ ಎಲ್ಲ ವಿಷಯಗಳು. ಮತ್ತು ಯಾಕೆ ಈಗಿನ ಕಾಲದವರು ಕಾವಿಯನ್ನು ಯಾಕೆ ಅಲ್ಗಳಿತಾರೆ, ನಮ್ಮನ್ನು ಅನುಕರಣೆ ಮಾಡಿ ನೀವು ಕಾವಿ ಹಾಕೋಬಾರ್ದು ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತು. ನಾನು ಸಾಮಾಜಿಕ ಜಾಲತಾಣದಲ್ಲಿ ಓದಿ ನೋಡಿದಾಗ ಗುರುಗಳನ್ನು ಬಿಟ್ಟು ಉಳಿದವರು ಯಾರೇ ಕಾವಿ ಹಾಕಿರೂ ಕೂಡ ಕಾಲಲ್ಲಿ ಒದಿರಿ ಅಂತ ಒಬ್ಬ ಬರೆದಿದ್ದಾನೆ. ಅವನಿಗೆ ಕಾವಿ ಯಾರಿಂದ ಬಂತು ಅಂತಂದರೆ ಪ್ರಜ್ಞೆ ಇದೆಯಾ, ಹೇಗೆ ಹುಟ್ಟಿತು ಕಾವಿ ಅಂತ ಗೊತ್ತಿದೆಯಾ, ಅವನು ರುದ್ರ ಪರಂಪರೆಯನ್ನು ಓದಿದ್ದಾನ, ರುದ್ರನ ಬಣ್ಣ ಏನು, ಕೆಂಪು ಬಣ್ಣ ರುದ್ರಂದು, ಹಂಗೆ ಬಂತು, ಅಲ್ಲಿಂದ ಕಾವಿ ಬಂತು ಅಂತಕ್ಕಂಥದ್ದು ಏನಾದ್ರು ಓದಿದ್ದಾನ, ಅಥವಾ ಇವರೇನಾದ್ರು ಕಾವಿ ಕಲ್ಲು ಇರ್ತಾಯಿತ್ತು ಮುಂಚೆ, ಈಗ ಕಾವಿ ಪೌಡ್ರ್ ಸಿಗುತ್ತೆ, ಈಗ ಯಾರು ಬೇಕಾದರೂ ರೆಡಿಮೇಡ್ ಕಾವಿನೂ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅವತ್ತಿನ ಕಾಲದಲ್ಲಿ ಯಾರಾದರೂ ಕಾವಿ ಹಾಕ್ತಾ ಇದ್ರಾ? ವೀರಶೈವ ಜಂಗಮರನ್ನು ಬಿಟ್ಟು ಬ್ರಾಹ್ಮಣರು ಕೂಡ ಕಾವಿ ಹಾಕ್ತಿರಲಿಲ್ಲ. ಇನ್ನು ಕೆಳವರ್ಗದವರಂತೂ ಕಾವಿ ಕಂಡ್ರೆ 3 ಮೈಲಿ ಓಡೋಗ್ತಾ ಇದ್ರು. ಆದರೆ ಈಗೇನಾಗಿದೆ, ಕಾವಿ ಮೇಲೆ ಭಯ ಇಲ್ಲ. ಇದಕ್ಕೆ ಕಾರಣ ಏನು, ವೀರಶೈವರ ಅನುಕರಣೆಯಿಂದ ಶಿಷ್ಯವರ್ಗದ ಮಠಗಳು ಹುಟ್ಟಿದ್ದು, ಕಾವಿಧಾರಣೆ ಬಂದಿದ್ದು ಸುಲಭವಾಗಿ. ಅದಾದ ನಂತರ ಚಿತ್ರದುರ್ಗ ಮುರುಘಾ ಮಠದವರು ಕಂಡವರಿಗೆ ಕಾವಿ ಹಾಕಿದ್ದು, ಕಂಡವರಿಗೆ ಲಿಂಗ ಕೊಟ್ಟಿದ್ದು, ಇವೆಲ್ಲವೂ ಏನಾದವು, ವೀರಶೈವ ಧರ್ಮ ಸದರಕ್ಕೀಡಾಯಿತು. ಇದೇನು ಮಹಾ, ನಾನು ಕಾವಿ ಹಾಕ್ಬೋದು, ನಾನು ಎಲ್ಲ ಮಾಡ್ಬೋದು, ಏನು ಮಹಾ ಜಗದ್ಗುರು ಅನ್ನೋದು ಏನು ಮಹಾ ದೊಡ್ಡ ಪಟ್ಟ ಅಲ್ಲ, ನಾನು ಹಾಕ್ಕೊಂಡ್ರು ಯಾವನು ಕೇಳಲ್ಲ ಅಂತಕ್ಕಂಥದ್ದು ಒಂದು ಜಾತಿಯ ಒಂದು ಹಳ್ಳಿಲಿರ್ತಕ್ಕಂಥ ಒಬ್ಬನಿಗೂ ಕೂಡ ಬಂದುಬಿಟ್ಟಿದೆ. ಅದರಿಂದ ಏನಾಗ್ತಾ ಇದೆ, ಈಗ ನಿಜವಾದ ಕಾವಿದಾರಗಳು ಯಾರು, ನಿಜವಾದ ಕಾವಿ ಯಾರಿಂದ ಬಂತು, ನಿಜವಾಗಲೂ ಇದು ನಾವು ಕಂಡಿಡಿದಿದ್ದ, ಬಸವಣ್ಣನ ಉದರದಿಂದ ಲಿಂಗ ಹುಟ್ಟಿತ್ತು ಅಂತ ಹೇಳ್ತಕ್ಕಂಥವ್ರು ಈಗ ಕಾವಿನೇ ನಮ್ಮದು ಅಂತ ಹೇಳಕ್ಕೆ ಶುರು ಮಾಡಿದ್ದಾರೆ ಈಗ. ಆದರೆ ಅವರಿಗೆ ಕಾವಿ ಮೂಲ ಗೊತ್ತಿಲ್ಲ. ಕಾವಿ ಅಂದರೆ ರುದ್ರ ಪರಂಪರೆ, ಅದು ಪಾಶುಪತ ಪರಂಪರೆ, ವೃಷಭ ಪರಂಪರೆ, ವ್ರಾತ್ಯ ಪರಂಪರೆ, ಆರ್ಯ ದ್ರಾವಿಡ ಸಂಘರ್ಷಗಳ ನಂತರ ಹುಟ್ಟಿದಂಥದ್ದು ಅಂತೇಳಿ ಲೋಕಾಯತ ಶಾಕ್ತ ಶೈವ ಗ್ರಂಥವನ್ನು ಬರೆದಿರತಕ್ಕಂಥ ಬಸವರಾಜ ತೋಳಳ್ಳಿಯವರು ಬಹು ಚೆನ್ನಾಗಿ ರುದ್ರ ಪರಂಪರೆ, ಶೈವ ಪರಂಪರೆ, ವ್ರಾತ್ಯ ಪರಂಪರೆ, ಲಾಕುಳ ಪರಂಪರೆ, ಕಾಳಾಮುಖ ಪರಂಪರೆ, ಎಲ್ಲ ಶೈವ ಶಾಖೆಗಳನ್ನು ಬಹಳ ವಿಸ್ತೃತವಾಗಿ ಅವರು
ಅಧ್ಯಯನ ಮಾಡಿ ಬರೆದಿದ್ದಾರೆ. ಆದರೆ ಆ ಗ್ರಂಥವನ್ನು ಯಾರೂ ಓದ್ತಾ ಇಲ್ಲ. ಓದಿದರೆ ನಿಜಾಂಶ ಗೊತ್ತಾಗ್ಬಿಡುತ್ತೆ. ಆಗ ನಮ್ಮ ಬೇಳೆಕಾಳು ಬೇಯಿಸ್ಕೊಳಕ್ಕಾಗಲ್ಲ. ನಾವೇನಿದ್ರೂ ಹಿಂಗೆ ಕಳ್ಳ ಹುಳ್ಳಿ ಇದ್ಕೊಂಡು ಯಾವ್ದಾರು ಒಂದು ಸುಮ್ಮನೆ ಗುರು ಜಗದ್ಗುರು ಅಂತ ಹೇಳ್ಕೊಂಡು ಒಂದು ಕಾವ್ಯ ಹಾಕೊಂಡು ಒಂದು ಮಠ ಮಾಡ್ಕೊಂಡು ಇದ್ರೆ ಸಾಕು. ಬೈಯೋಕೆ ಅನುಕೂಲ ಆಗುತ್ತೆ ಇನ್ನೊಬ್ರನ್ನ. ಮೂಲ ಜಂಗಮರನ್ನೇ ಬೈದ್ಬಿಟ್ರೆ ಅವ್ರ ಮರ್ಯಾದೆ ಹೋಗ್ಬಿಡುತ್ತೆ. ಅವ್ರನ್ನ ತೇಜೋವಧೆ ಮಾಡಿಬಿಟ್ರೆ ನಾವು ಮೆರಿಬೋದು ಅಂತಕ್ಕಂಥದ್ದು ಈಗಿನ ಲೆಕ್ಕಾಚಾರ. ಹೇಗೆ ವೀರಶೈವ ಜಂಗಮರನ್ನು ಬರೆದು ಜರಿದು ನಾವು ಜಂಗಮ, ಅವರ ಗುರುತ್ವವನ್ನು ಜರಿದು ನಾನು ಗುರು, ಅವ್ರ ಜಗದ್ಗುರುತ್ವ ಜರಿದು ನಾನು ಜಗದ್ಗುರು, ಅವ್ರು ಶಿವಾಚಾರ್ಯರಾಗಿದ್ದರು ನಾನು ಶಿವಾಚಾರ್ಯ, ಅವ್ರು ಪಂಡಿತರಾಗಿದ್ದರು ನಾನು ಪಂಡಿತ, ಅವ್ರು ಆರಾಧ್ಯರಾಗಿದ್ದರು ನಾನು ಆರಾಧ್ಯ. ಇವು ಬಂದುಬಿಟ್ಟಿದ್ದಾವೆ ಈಗ. ಇವೆಲ್ಲವನ್ನು ನೋಡಿದರೆ ನಮಗೇನು ಅನಿಸುತ್ತೆ ಅಂದರೆ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾರೋ ಒಬ್ಬ ಅಂದ್ಕೊಂಡು ನಾವು ಸುಮ್ಮನಿದ್ದರೆ ಈಗ ಏನಾಗ್ತಾ ಇದೆ ಅಂದರೆ, ಅದು ವಿಪರೀತ ಮೀರಿ ಮನೆಯ ಯಜಮಾನನನ್ನೇ ಹೊರಗಾಕಿ, ಮನೆಯ ಗುರುವನ್ನೇ ಹೊರಗಾಕಿ ಕೊನೆಗೆ ಅವನೇ ಕುರುಬ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ವೀರಶೈವ ಜಂಗಮರೇ ಕುರುಬರು ಅನ್ನೋ ಮಟ್ಟ ತಲುಪಿಬಿಟ್ಟಿದೆ. ಇದಕ್ಕೇನು ಕಾರಣ ಅಂದರೆ, ಇದಕ್ಕೆ ಪೂರ್ವ ನಿಯೋಜಿತ ಕೆಲವು ಕಾಣದ ಕೈಗಳು. ಆದರೆ ವೀರಶೈವ ಪಂಚಪೀಠಗಳು, ವೀರಶೈವ ಸಾಕಷ್ಟು ಸಾವಿರಾರು ಲಕ್ಷಾಂತರ ಇರತಕ್ಕಂಥ ವೀರಶೈವ ಮಠಗಳು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಹೊರಗಡೆ ಬರಬೇಕು. ಸುಮ್ಮನೆ ಇದ್ದರೆ ಇದು ವಿಪರೀತಕ್ಕೆ ಹೋಗುತ್ತೆ. ಎಲ್ಲೋ ಯಾರೋ ಇಬ್ಬರು ಕೂಗ್ತಾರೆ ಅಂತ ಸುಮ್ಮನೆ ಇರಬಾರ್ದು, ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ. ವೀರಶೈವ ಧರ್ಮದ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ನಮ್ಮಂಥವರು ಇದನ್ನು ಪ್ರಶ್ನೆ ಮಾಡ್ತೀವಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ಧರ್ಮಪೀಠವನ್ನು, ಅದರಲ್ಲೂ ಕೂಡ ಶೂನ್ಯ ಪೀಠವನ್ನು ಮಾಡಿಕೊಂಡು ಅದರ ಮುಖಾಂತರ ನಾವು ಕೇಳ್ತಾ ಇದ್ದೇವೆ. ಸಾಕಷ್ಟು ಗ್ರಂಥಗಳು ನಿಮ್ಮಲ್ಲಿ ಇಲ್ಲದೇ ಇರತಕ್ಕಂಥ ಗ್ರಂಥಗಳು ನಮ್ಮಲ್ಲಿದ್ದಾವೆ. ನಾನು ಹೇಳಿದ್ದೀನಿ, ವೀರಶೈವ ಮಠದ ಶಿವಾಚಾರ್ಯರಿಗೂ ಕೂಡ ತರಬೇತಿಯನ್ನು ನಾವು ಕೊಡ್ತೀವಿ. ಸನಾತನ ಧರ್ಮದ ಸಂಶೋಧನೆ ಅಧ್ಯಯನವನ್ನು ಕೂಡ ನಾವು ಮಾಡಿಸ್ತೀವಿ, PhD ಮಾಡಿಸ್ತೀವಿ. ಅಷ್ಟು ಗ್ರಂಥಗಳು ಲಭ್ಯವಿದ್ದಾವೆ. ಸಮಗ್ರ ಎಲ್ಲ ಗ್ರಂಥಗಳು ನಮ್ಮ ಹತ್ರ ಇದ್ದಾವೆ ಅಂಥೇಳಿ ನಾವು ಕೂಡ ಮಠಸ್ಥರೇ. ನಾವಿನ್ನೇನು ಸುಮ್ಮನೆ ಕಾವ್ಯ ಹಾಕಂಗೆ ಕೂತಿಲ್ಲ. ನಮಗೆ ಕಾವ್ಯ ಅರ್ಹತೆ ಇದೆ. ನಾವು ಕೂಡ ಶಿವಾಚಾರ್ಯರು. ನಾವು ಗೃಹಸ್ಥರು ಒಳ್ಳೆಯ ಸಂಪ್ರದಾಯವನ್ನು ಇಟ್ಟುಕೊಂಡು ಲಿಂಗಪೂಜಾ ನಿಷ್ಠರಾಗಿ ಶಿವಭಕ್ತಿಯಿಂದ, ಗುರುಭಕ್ತಿಯಿಂದ, ಲಿಂಗಭಕ್ತಿಯಿಂದ, ಧರ್ಮಭಕ್ತಿಯಿಂದ, ಸಂಪ್ರದಾಯ ನಿಷ್ಠೆಯಿಂದ, ಆಚಾರ ವಿಚಾರಗಳಿಂದ ಸಂಸ್ಕೃತಿಬದ್ಧವಾಗಿ, ವಿಧಿಬದ್ಧವಾಗಿ, ಶಾಸ್ತ್ರಬದ್ಧವಾಗಿ, ಸಾಮಾಜಿಕ ಬದ್ಧತೆ ಇಟ್ಟುಕೊಂಡು, ಧರ್ಮನಿಷ್ಠೆಯನ್ನು ಇಟ್ಟುಕೊಂಡು, ಧರ್ಮ ಪ್ರಸಾರದ ಕಾಯಕವನ್ನು ಇಟ್ಟುಕೊಂಡು ನಿರಂತರ ಯಾವಾಗಲೂ ಕ್ರಿಯಾನಿಷ್ಠರಾಗಿ ಇದ್ದುದರಿಂದ ನಮ್ಮ ಹೊಟ್ಟೆಯಲ್ಲಿ ಅಂಥ ಮಕ್ಕಳು ಹುಟ್ಟುತ್ತವೆ. ಅಂಥ ಮಕ್ಕಳನ್ನ ನಾವು ಮಠಗಳಿಗೆ ಕಳಿಸ್ಕೊಡ್ತಾ ಇದ್ವಿ. ಇದು ನಮ್ಮ ಪರಂಪರೆ. ಹೀಗಿರುವಾಗ ನಾವೇನಾದ್ವಿ, ಈಗಿರ್ತಕ್ಕಂಥ ಎಲ್ಲ ಮಠಾಧೀಶರಿಗೂ ಪೀಠಾಧೀಶರಿಗೂ ತಂದೆಯ ಸಮಾನದಲ್ಲಿ, ಪಿತೃ ಸಮಾನದಲ್ಲಿ ಇದ್ದೇವೆ ಗೃಹಸ್ಥ ಜಂಗಮರು. ಇದನ್ನು ನಾನು ಇವತ್ತು ಬಹಳ ವಿಧಿಬದ್ಧವಾಗಿ, ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಮಠಗಳು ಶೂನ್ಯ ಪೀಠವಾಗಿದ್ದಾವೆ. ಅಂದರೆ ಶೂನ್ಯದಿಂದ ಜಗತ್ತು ಹುಟ್ಟಿದ್ರಿಂದ ಈ ಗೃಹಸ್ಥ ಜಂಗಮ ಮಠಗಳೇ ಶೂನ್ಯ ಪೀಠಗಳು ಅಂತಕ್ಕಂಥ ಘೋಷವನ್ನು ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಪಂಚಪೀಠಗಳಿಗೆ ಶೂನ್ಯ ಪೀಠವು ರುದ್ರಮುನಿಗಳ ಕಾಲದಲ್ಲಿ ಇತ್ತು. ಮದ್ಯದ ಕಲಶ, ಈಗ ಮದ್ಯದ ಕಲಶ ಎಲ್ಲರೂ ಚತುರಾಚಾರ್ಯರು ಅಂತ ಹೇಳ್ತಿದ್ದಾರೆ. ಅದರ ಕತೆ ಬೇರೆ. ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ ಹೇಳಿ ಹೇಳಿ ನಮಗೆ ಸಾಕಾಗಿದೆ. ಒಟ್ಟಾರೆಯಾಗಿ ಈ ಪಂಚಪೀಠಗಳು ಈಗ ಕಾಶಿಯ ವಿಶ್ವರಾಧ್ಯರು ಮದ್ಯದ ಕಲಶದಲ್ಲಿ ನಮ್ಮಲ್ಲಿದ್ದಾರೆ. ಇವರು 5 ಜನದ ಮೇಲ್ಪಟ್ಟು ಮತ್ತೆ ಇನ್ನೂ ಒಂದು ನಿರಂಜನ ಶೂನ್ಯ ಕಲಶ ನಮ್ಮ ಪಂಚಾಚಾರ್ಯರಿಗೆ ಇಂದಿನಿಂದಲೂ ಇದೆ. ಅದರ ಸಂಬಂಧವಾಗಿ ನಾವು ಗೃಹಸ್ಥ ಪರಂಪರೆಯನ್ನು ಬಿಡುವಂತಿಲ್ಲ. ಗೃಹಸ್ಥ ಪರಂಪರೆಯೇ ನಮ್ಮ ಬೆನ್ನೆಲುಬು, ಆಧಾರ ಸ್ತಂಭ. ಈಗಿನ ಎಲ್ಲ ಪಂಚಪೀಠಗಳಿಗೂ ನಮ್ಮಲ್ಲಿ ಸಂಪ್ರದಾಯವು ಜಂಗಮ ಮರಿಗಳನ್ನೇ ಆರಿಸಬೇಕು ಅಂತಕ್ಕಂಥ ಕಡಾಖಂಡಿತವಾಗಿರ್ತಕ್ಕಂಥ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ನಿಯಮ ಇರೋದರಿಂದ ಯಾವುದೇ ಕಾರಣಕ್ಕೂ ನಾವು ಇತರೆ ವರ್ಗದವರನ್ನು ಯಾವುದೇ ಮಠಗಳಿಗೂ ಕೂಡ ನೇಮಕ ಮಾಡುವುದಿಲ್ಲ. ಯಾರ ವಿರೋಧವೇ ಇರಲಿ, ಯಾರ ಪರವೇ ಇರಲಿ,
ಯಾರೇ ಕೂಗಾಡಲಿ ಏನೇ ಮಾಡಲಿ ನಮ್ಮಲ್ಲಿ ಸಂಪ್ರದಾಯ ಇದೇ ಇದೆ. ಯಾವುದೇ ಕಾರಣಕ್ಕೂ ನಾವು ಸ್ವಧರ್ಮದವರನ್ನು ಬಿಟ್ಟು ಅನ್ಯರನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಗುರುಪೀಠಗಳಿಗಿಡುವುದಿಲ್ಲ. ಕೇವಲ ಬೇರೆ ಬೇರೆ ಕೆಲವು ಶಿಷ್ಯವರ್ಗದ ಮಠಗಳಿದ್ದಾವೆ, ಈಗಲೂ ಕೂಡ ಸುತ್ತೂರು ಇವೆಲ್ಲ ಇದ್ದಾವೆ ಕೆಲವು. ಇದ್ದರೂ ಕೂಡ ನಾವು ಅವುಗಳನ್ನು ಅಷ್ಟಕ್ಕೆ ಬಿಟ್ಟು ಮುಂದೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿ ಶಿಷ್ಯವರ್ಗದ ಮಠಗಳನ್ನೇ ಇನ್ನು ಮುಂದೆ ಬೆಳೆಸ್ಕೊಡೋದು ಅಂತೇಳಿ ನಾವು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಇದರಿಂದ ನಮಗೆ ಭಾಳ ಅನಾಹುತ ಆಗ್ತಾ ಇದೆ. ಮೂಲ ಆಚಾರ್ಯ ರೇವಣಸಿದ್ದರನ್ನೇ ಇವರು ಕುರುಬರು ಅಂತ ಹೇಳಲಿಕ್ಕೆ ಹೊರಟಾಗ ಇನ್ನು ಯಾವುದೂ ಉಳಿಯಲ್ಲ. ಸುಮ್ಮನೆ ನಾವು ಇವರಿಗೆ ಲೂಸ್ ಕೊಟ್ಕೊಂತ ಹೋಗಬಾರ್ದು. ಸಾಕಿನ್ನು ಬ್ರಾಹ್ಮಣರ ರೀತಿಯಲ್ಲಿ ನಮ್ಮದು ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಸನಾತನ ಧರ್ಮವಾಗಿ ವೀರಶೈವ ಧರ್ಮ ಸಂಸ್ಕೃತಿಯಾಗಿ ಉಳಿಯಲಿ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಆಶಯ. ಯಾರೊಡನೆ ಜಗಳ ಮಾಡಿದ್ರೇನು, ಯಾರ ಜೊತೆ ವಾದ ಮಾಡದಿದ್ರೇನು, ನಮ್ಮ ಧರ್ಮ ನಮ್ಗೆ ಉಳಿದ್ಬಿಟ್ರೆ ಅವರೇ ತೆಪ್ಪಕ್ಕೆ ಸುಮ್ಮನಿರ್ತಾರೆ. ನಾವು ಲೂಸ್ ಕೊಟ್ಟಾಗ ಏನು ಮಾಡ್ತಾರೆ, ನಾನು ಅಂತ ಬರ್ತಾರೆ. ಈ ಕೆಲಸ ಮೊದಲು ತಪ್ಪಾಗಿ ಹೋಗಿದೆ, ಇದು ಮುಗೀತು, ಇದ್ರ ಕತೆ ಆಗಿದ್ದಾಗೋಯ್ತು. ಇನ್ನು ಮುಂದೆ ಮಾತ್ರ ನಾವು ಸ್ಟ್ರಿಕ್ಟಾಗಿರಬೇಕು, ಹಲ್ಲಿಡಿದು ನೋಡೋಕ್ಕೆ ಕೊಡಬಾರ್ದು ಅಂತಕ್ಕಂಥದ್ದು. ಇನ್ನೊಬ್ಬರು ಸುದ್ದಿನೂ ಹೋಗಬಾರ್ದು, ಇನ್ನೊಬ್ರು ನಮ್ಮ ತಂಟೆ ಬಂದರೆ ಬಿಡಲೂಬಾರ್ದು. ಇಂಥ ಒಂದು ಪ್ರವೃತ್ತಿ ನಮಗಿರಬೇಕು. ಇದನ್ನು ನಾವು ಪ್ರತಿಪಾದನೆ ಮಾಡ್ತಾ ಹೋಗಬೇಕು. ಆದ್ದರಿಂದ ಕಾವಿ ನಮಗೆ ಜನ್ಮಸಿದ್ಧ ಹಕ್ಕು. ಕಾವಿ ಬೇರೆಯವ್ರಿಗಿಲ್ಲ. ಶರಣ ಪರಂಪರೆಯವರಿಗೆ, ವಿರಕ್ತರಿಗೆ, ಇತರೆ ಕೆಳವರ್ಗದವರಿಗೆ ಕಾವಿಯನ್ನು ನಾವು ಕೊಟ್ಟಿಲ್ಲ. ಅದು ಬೆಂಕಿ ಇದ್ದಂತೆ. ಅದನ್ನು ಧರಿಸುವಾಗಲಿ, ಅದನ್ನು ರುದ್ರಾಕ್ಷಿ ಆಗಲಿ, ಇವೆಲ್ಲವೂ ಕೂಡ ಬಹಳ ಹಿಂದಿನ ಕಾಲದಿಂದ ಬಂದಂಥ ಒಂದು ಗುರು ಪರಂಪರೆಗೆ ಮೀಸಲಿಟ್ಟಂಥ ವಿಚಾರಗಳು. ಗುರುಪಟ್ಟ, ಗುರುಸ್ಥಳ ಜಂಗಮ, ಗುರು ಪರಂಪರೆ ಕೂಡ ಬೇರೆಯೇ ಇದೆ. ಲಾಕುಳ, ಕಾಳಾಮುಖ, ಪಾಶುಪತ ಅಂತ ನಾನೇನು ಹೇಳಿದೆ, ಇವರು ಗುರು ಪರಂಪರೆಯ ಪೂರ್ವಜರು. ಇವರುಗಳ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದ್ದಾವೆ. ಕಪಟಾರಾಳ ಕೃಷ್ಣರಾಯರು, ಬೇರೆಯವರು, ಚಿದಾನಂದ ಮೂರ್ತಿಯವರು, ಇನ್ನೂ ಹಲವಾರು ಜನ ಈ ಗುರು ಪರಂಪರೆ ಬಗ್ಗೆ ಬರೆದಿದ್ದಾರೆ. ಈಗ ಇತ್ತೀಚೆಗೆ ಇವರು ಬಸವರಾಜ ತೋಳಳ್ಳಿಯವರು ಕೂಡ ಬರೆದಿದ್ದಾರೆ. ಅದು ಬರೀಲಿ ಬಿಡಲಿ, ಒಟ್ಟಿನಲ್ಲಿ ಗುರು ಪರಂಪರೆ ಶಾಸನಗಳಲ್ಲೇ ಇದ್ದೆ. ಆಮೇಲೆ ನಾವು ಇನ್ನೊಂದು ವಿಷಯ, ಎಲ್ಲದಕ್ಕೂ ಶಾಸನ ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನಾವು ಅದು ಸಂಟೆ ಹೋಗಲ್ಲ. ಈಗಾಗಲೇ ರೈಸ್ ಅವರ ಕಾಲದಲ್ಲಿ ಎಲ್ಲ ಶಾಸನಗಳು ಕೂಡ ಎಡಿಟ್ ಆಗಿದ್ದಾವೆ. ಮತ್ತು ನಾವು ಪ್ರತ್ಯೇಕವಾಗಿ ನೀನು ಶಾಸನ ತೋರಿಸು, ನೀನು ಅದನ್ನು ತೋರಿಸು ಅಂದರೆ ನಾವೇನು ಕೇಳ್ತೀವಿ, ನಿಮ್ಮ ಅಪ್ಪನ ನಿಮ್ಮ ಅಜ್ಜನ ದಾಖಲೆ ತೋರಿಸು, ನೀನು ನಿಜವಾಗ್ಲೂ ನಿಮ್ಮ ವಂಶಕ್ಕೆ ಹುಟ್ಟಿದೆಯಾ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀನು ಶಾಸನ ತೋರಿಸು ಅಂತ ಕೇಳ್ತೀವಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಅರಿವಾಗುತ್ತೆ ನಿಜವಾಗ್ಲೂ ನೀನು ನಿಮ್ಮ ಸ್ವಂತ ವಂಶದಲ್ಲಿದೆಯೋ ಅಥವಾ ಇನ್ನೂ ಯಾವುದಾದ್ರು ವಂಶದಲ್ಲಿ ಹುಟ್ಟು ಬಂದಿದೆಯೋ ಅಂತ ನಾವು ಕೇಳಿದರೆ ಆವಾಗ ನೆಟ್ಟಗಾಗುತ್ತೆ. ನಾವು ಆಮೇಲೆ ಇನ್ನೊಂದು ವಿಷಯ ಅಂದರೆ, ವಚನಗಳನ್ನು ಯಾವುದೇ ಕಾರಣಕ್ಕೂ ನಂಬಾರ್ದು. ವಚನಗಳು ಶಾಸನ ಅಲ್ಲ. ವಚನಗಳನ್ನು ಅದೇ ಶರಣ ಬರೆದಿದ್ದಾನೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಬಹುತೇಕ ವಚನಕಾರರು ಎಲ್ಲ ವಿದ್ಯಾವಂತರಾಗಿದ್ದರು. ಯಾರೋ ಕೆಲವರು ಬೆರಳೆಣಿಕೆ ಅಷ್ಟು ಜನ ಮಾತ್ರ ವಿದ್ಯಾವಂತರಾಗಿದ್ದರು. ಅದರಿಂದ ಆ ವಚನಗಳ ಆಧಾರಗಳನ್ನು ನಾವು ಯಾವುದನ್ನು ನಂಬಬಾರದು. ಅವರು ಯಾವುದೇ ರೀತಿ ಸಮರ್ಥನೆ ಮಾಡಿಕೊಂಡ್ರೂ ಕೂಡ ಅದನ್ನು ನಾವು ಒಪ್ಪಬಾರದು. ಬರೀ ರೇಣುಕಾಚಾರ್ಯ ಒಬ್ಬನನ್ನೇ ಒಪ್ಪದೆ ಇವರು ಆಚಾರ್ಯ ಪರಂಪರೆಯ ಮೂಲ ಇರುವುದೇ ರೇಣುಕಾಚಾರ್ಯ. ಅದಕ್ಕೆ ಸಾಕಷ್ಟು 1000 ದಾಖಲೆ ಇದ್ದಾವೆ ರೇಣುಕಾಚಾರ್ಯರ ಬಗ್ಗೆ, ರೇವಣಸಿದ್ದರ ಬಗ್ಗೆ. ಇಂಥದನ್ನೇ ಇವರು ಮೂಗು ಮುರಿದ್ರು ಅಂದರೆ ಇವರು ಯಾವ ಮಟ್ಟಕ್ಕೆ ತಲುಪಿದ್ದಾರೆ, ಉಸಿರು ಕಟ್ಟಿಸ್ತಕ್ಕಂಥ ಒಂದು ಇದಕ್ಕೆ ಬಂದು ನಿಂತಿದ್ದಾರೆ ಅಂತಕ್ಕಂಥ ಪ್ರಜ್ಞೆ ನಮಗೆ ಬೆಳಿಬೇಕೀಗ. ಇದಿಲ್ಲ ಅಂದರೆ ಇದು ಕಷ್ಟ ಇದೆ. ಮುಂದೆ ಏನು ಕಷ್ಟ ಇಲ್ಲ, ಆದರೂ ಕೂಡ ಇದು ಒಂದು ರೀತಿ ಕೆಟ್ಟ ಅಪಪ್ರಚಾರಗಳು ನಡೀತವೆ. ಬಿಟ್ಟರೆ ಮತ್ತೇನೂ ಇಲ್ಲ. ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗಿರುತ್ತೆ, ನಮ್ಮದು ನಮಗಿರುತ್ತೆ. ಆದರೂ ಕೂಡ ಇದು ಅಲ್ಲ. ಇದು ಒಬ್ಬ ಬಂದು ಉತ್ತಮಸ್ಥನ ಮನೆ ಮುಂದೆ ನಿಂತ್ಕೊಂಡು ಕಳ್ಳ ಅಂದರೆ ಸುಮ್ಮನಿರೋಕ್ಕಾಗಲ್ಲ. ಬೈಲೇಬೇಕು, ಹೊರಗೆ ಬರಲೇಬೇಕು, ಅದಕ್ಕೆ ಜಗಳ ಮಾಡಲೇಬೇಕು, ಏನು ಬೇಕು ಅದಕ್ಕೆ ಚೀಮಾರಿ ಮಾಡಲೇಬೇಕು. ಹಾಗೆ ನಮ್ಮಲ್ಲೂ ಕೂಡ ನಡಿಬೇಕೀಗ. ಹೀಗಾಗಿ ಎಷ್ಟು ನಾವು ಇವ್ರಿಗೋಸ್ಕರ ಎಲ್ಲ ಗ್ರಂಥಗಳು ಬರೋ ಗ್ರಂಥಗಳನ್ನೆಲ್ಲ ತೆಗೆದು ಇದು ಮಾಡಿದ್ರು ಅವ್ರು ಕೇಳ್ತಾ ಇಲ್ಲ ಅಂದರೆ ಅವ್ರ ಮನಸ್ಥಿತಿನೇ ಬೇರೆ ಇದೆ. ಅವ್ರಿಗೆಲ್ಲ ಗೊತ್ತಿದೆ ಕಳ್ಳರು ಇವರು, ಶುದ್ಧ ಕಳ್ಳರು. ಎಲ್ಲ ವೀರಶೈವ ಜಂಗಮರ ದಾಖಲೆಯನ್ನು ಹುಡುಕಿ ಇವರು ಜಾಲಾಡಿ ಸೋಸ್ಬಿಟ್ಟಿದ್ದಾರೆ. ಆದರೂ ಕೂಡ ಇವರೇನು ಹೇಳ್ತಾರೆ, ಈ ಕೊನೆಯದು ಮೂರ್ಖನ ಮತ್ತು ಸೋಲುಂಡವನ
ಕೆಲಸ ಏನಂದರೆ ಅದು ಕೊನೆಯದು ಅಪಪ್ರಚಾರ. ಇದನ್ನು ತಿಳ್ಕೊಳ್ರಿ ಎಲ್ಲರೂ. ಏದರಲ್ಲೂ ಕಿತ್ಕೊಳಕ್ಕಾಗಲಿಲ್ಲ ಅಂದರೆ ಕೊನೆಗೆ ಅಪಪ್ರಚಾರ ಶುರು ಮಾಡ್ತಾರೆ, ತೇಜೋವಧಿ ಶುರು ಮಾಡ್ತಾರೆ. ಇದೇ ಈಗ ವೀರಶೈವ ಜಂಗಮರ ಮಠಗಳ ಮೇಲೆ ಆಗ್ತಾ ಇರೋದು. ಒಂದೊಂದೇ ಮಠಗಳು ಹಾಳು ಮಾಡ್ಕೊಂಡು ಬರ್ತದಾರೆ. ಪಾಪ ನಮ್ಮವಕ್ಕೇನು ಗೊತ್ತಿಲ್ಲ. ನಮ್ಮ ಸ್ಥಾನ ಗಟ್ಟಿ, ನಮ್ಮ ಸ್ಥಾನ ಗಟ್ಟಿ ಅಂತೇಳಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಗಟ್ಟಿನೇ, ಆದರೆ ನೀವು ಸುಮ್ಮನಿದ್ರಾಗತ್ತೆ. ಕೇಳ್ಬೇಕು ತಾನೆ, ಯಾಕೆ ಹಿಂಗಂತ ಇದ್ದೀರಾ, ಏನು ದಾಖಲೆ, ಏನು ಕಣ್ಣಿವೆ, ನಿಮಗೇನು ಗೊತ್ತು, ನಿಮ್ದು ಎಷ್ಟೈತಾ ನೀವು ನೋಡ್ಕೇಳ್ರಿ ಅಂತ ಒಬ್ಬನೂ ಹೇಳೋಂಗಿಲ್ಲ. ದೊಡ್ಡ ದೊಡ್ಡ ಪೀಠಾಧಿಪತಿಗಳ ಬಗ್ಗೆನೇ ಬೈದು ಇದು ಮಾಡ್ರು, ಅದಕ್ಕೂ ಏನೂ ಮಾಡಲಿಲ್ಲ. ಇದು ಸದರ ಸಿಕ್ಕಿದೆ. ಈಗ ನಾನು ಸಂಶೋಧಕ. ನಮ್ಮ ಸಂಶೋಧನೆ ನಿಮಗೇನು ಬದನೆಕಾಯಿ ಗೊತ್ತೈತಿ, ನಮ್ಮ ಸಂಶೋಧನೆ ನಮಗೆ ಗೊತ್ತೈತಿ. ನಾವು ಸಾವಿರಾರು ವರ್ಷದಿಂದ ಇರೋದ್ರಿಂದ ನಮ್ಮ ಸಂಶೋಧನೆ ಐತೆ, ನಮಗೆ ಗೊತ್ತೈತದು. ಪರಂಪರೆನೇ ನಮಗಿದೆ ಅಂದಮೇಲೆ ನೀನೇನು ಸಂಶೋಧನೆ ಮಾಡಿ ದಬ ಆಗ್ತೀಯ. ಅದರಿಂದ ಸಂಶೋಧನೆ ಮಾಡಿ ಜಂಗಮರನ್ನು ಪ್ರೂವ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಈಗ ಬ್ರಾಹ್ಮಣರ ಬಗ್ಗೆ ಯಾವನಾರ ಸಂಶೋಧನೆ ಮಾಡಿ ನೀವು ಬ್ರಾಹ್ಮಣನೋ ಇಲ್ವೋ ಅಂತ ಕೇಳಿದ್ರೆ ಅವ್ರು ಸುಮ್ಮನಿರ್ತಾರ? ಅದೇ ರೀತಿ ಇನ್ನುಳಿದ ಜಾತಿಗಳನ್ನ ನೀವು ಇಂಥದ್ದೇ ಜಾತಿ ಅಂತ ಏನು ಗ್ಯಾರಂಟಿ ಅಂತ ಕೇಳಿದ್ರೆ ಅವರು ಸುಮ್ಮನಿರ್ತಾರ? ಹಂಗಾಗಿ ಇವೆಲ್ಲ ಬರೀ ಹುಡುಗಾಟಗಳು, ಇನ್ನೇನೂ ಇಲ್ಲ. ನಾವೇನು ಮಾಡಬೇಕು ಅಂದ್ರೆ, ಈಗ ನಾವು ತಿರುಗಿ ಬಿದ್ದು ಅವ್ರನ್ನ ಪ್ರಶ್ನೆ ಮಾಡಬೇಕು. ವಚನಗಳನ್ನ ನಂಬಾರ್ದು, ಶರಣರನ್ನ ನಂಬಾರ್ದು, ಶರಣರಿ ಬೆಲೆ ಕೊಡಬಾರ್ದು. ಏನಿದ್ರು ನಮ್ಮ ಪರಂಪರೆ ನಾವು ಮುಂದಕ್ಕೆ ಇಟ್ಕೊಂತ ಹೋಗ್ಬೇಕು. ಆಗಮಗಳ ಮುಂದಕ್ಕೆ ತರಬೇಕು, ಆಗಮಗಳನ್ನೇ ನಾವು ಪ್ರತಿಪಾದನೆ ಮಾಡಬೇಕು. ಆಗಮದಲ್ಲಿರ್ತಕ್ಕಂಥ ಗುರುಲಿಂಗ, ಜಂಗಮ, ಶಟಸ್ಥಲ, ಪಂಚಾಚಾರ ಇವನ್ನ ಹಿಡ್ಕೋಬೇಕೆ ವಿನ ವಚನದಲ್ಲಿರ್ತಕ್ಕಂಥದ್ದನ್ನು ಕಿಂಚಿತ್ತು ಹಿಡ್ಕೋಬಾರ್ದು. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಇದು ಮಾಡಬೇಕು ನಾವು. ಈಗ ವಚನದಲ್ಲಿ ಹರಳೈ ಇದ್ದ, ಆಯ್ತಪ್ಪ, ಹರಳೈ ಒಬ್ಬ ಬಂದುಬಿಟ್ರೆ ಇಡೀ ಅವ್ರ ಕುಲವೆಲ್ಲ ಬಂತ? ಸಾಧ್ಯವಿಲ್ಲ. ಇನ್ನೊಬ್ಬ ಯಾರ ಚೆನ್ನಯ್ಯ, ಅವನು ಕುಲವೆಲ್ಲ ಬಂದ್ಬಿಡ್ತಾ? ಹಡಪದ ಅಪ್ಪಣ್ಣ ಬಂದ, ಅವನು ಕುಲವೆಲ್ಲ ಬಂದ್ಬಿಡ್ತಾ? ಆಮೇಲೆ ಈಗಲೂ ಯಾಕೆ ಹರಳಯ್ಯನ ಕುಲ ಹಂಗೆ ಉಳಿದೈತೆ ಲಿಂಗಿಲ್ದಂಗೆ? ಕೇಳಿ, ನನ್ನ ಪ್ರಶ್ನೆ ಇದು ನೇರವಾದ ಪ್ರಶ್ನೆ ನಿಮಗೆ. ಬೇರೆ ಬಿಡಿ, ಸಂಶೋಧನೆ ಬೇಡ, ಯಾವ ಬದನೆಕಾಯಿ ಬೇಡ ನಿಮಗೆ. ಹಾಗೆ ಕೇಳ್ತೀವಿ ನಾವು. ಈಗಲೇ ಹಿಂಗೆ ಶುರು ಮಾಡಿದ್ದೀವಿ ನಾವು. ಎಲ್ಲಿ ಮತ್ತೆ ಯಾಕೆ ಹಂಗೆ ಉಳಿದ್ರು? ಬಸವಣ್ಣ ಬಂದ ಮಾಡಿದ, ಆಯ್ತಪ್ಪ, ಬಸವಣ್ಣನ ಉದ್ರದಿಂದ ಲಿಂಗ ನಿಮಗೋಸ್ಕರ. ನಿಮ್ಮ ಬಸವಣ್ಣ ನಮಗೇನಲ್ಲ. ನಾವು ಬಸವಣ್ಣನಿಂದ ಪೂರ್ವಕಾಲದಲ್ಲೂ ಇದ್ದೀವಿ, ಈಗಲೂ ಇದ್ದೀವಿ, ಮುಂದೂ ಇರ್ತೀವಿ. ಅದು ಬೇರೆ ವಿಷಯ. ನಮ್ಮದೊಂದು ಜನಾಂಗವಾಗಿ ಉಳಿದಿತ್ತೆ. ನೀವು ಪ್ರಯತ್ನಪೂರ್ವಕವಾಗಿ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳಕ್ಕೆ ಬಸವಣ್ಣ ಹೆಸರು ಹಿಡ್ಕೊಂಡು ಎಳೆದಾಡ್ತೀರಿ. ಒಬ್ಬ ಆನದೇವ ಹೊರಗಣವನು ಅಂತಾನೆ, ಇನ್ನೊಬ್ಬ ಕುರುಬ ಅಂತ ಬರೀತಾನೆ, ಇನ್ನೊಬ್ಬ ಇನ್ನೇನೋ ಬರೀತಾನೆ, ಒಬ್ಬರು ವಿಶ್ವಕರ್ಮರು ಅಂತಾರೆ. ಇದು ನಿಮ್ಮ ಇಷ್ಟ. ನೀವು ಎಳೆದಾಡ್ತಾ ಇದ್ದೀರಾ, ಬಸವಣ್ಣನ ಎಳೆದಾಡ್ಕೊಂಡ್ರೆ ನಮಗೆ ಅದರಿಂದ ಏನಿಲ್ಲ. ಒಟ್ಟಾರೆ ನಾವು ನಮ್ಮನ್ನು ನೀವು ಅಲ್ಲಿಡೋದು ಮೂಗ ಹೀಗಳೆಯಕ್ಕೆ ಬಂದಾಗ ನಾವು ಅದಕ್ಕೆ ಸುಮ್ಮನಿರಕ್ಕೆ ಬರೋದಿಲ್ಲ. ನಾವು ಹೇಳ್ಬೇಕಾಗುತ್ತೆ. ಅದಕ್ಕೆ ಸಂಶೋಧನಾ ಬದ್ಧವಾಗಿ ನಾವು ತಯಾರಾಗಿ, ಯಾಕೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸರೋಗಲ್ಲ ಅಂತ ಅದಕ್ಕೆ ಪದವಿ ಪಡೆದು ಅದಕ್ಕೆಲ್ಲ ಟ್ರೈನಿಂಗ್ ಮಾಡಿಕೊಂಡು, ಸಂಶೋಧನೆ ಅಂದರೆ ಏನು, ಹೆಂಗೆ ಮಾಡಬೇಕು, ಯಾವ ಗ್ರಂಥಗಳು ಬೇಕು, ಅದಕ್ಕೆ ಹೇಗೆ ಅಧ್ಯಯನ ಮಾಡಬೇಕು ಅಂತದನ್ನ ಎಲ್ಲ ಮಾಡಿನೇ ನಾವು ಧರ್ಮಪೀಠವನ್ನೇ ಮಾಡ್ಕೊಂಡು ಕೂತಿದ್ದೀವಿ. ಈಗ ಯಾವನೋ ಹೇಳ್ತಾ ಇದ್ದ, ಗೃಹಸ್ಥರು ಕಾವ್ಯ ಹಾಕಬಾರ್ದು ಅಂತ ಹೇಳ್ತಾ ಇದ್ದ. ಅಲ್ಲ, ಕಂಡವರೆಲ್ಲ ಕಾವ್ಯ ಹಾಕ ಅಂತ ಕಾಲದಲ್ಲಿ ಕಾವ್ಯಗೆ ಅರ್ಹತೆಯೇ ಇಲ್ಲ, ಬೆಲೆನೇ ಇಲ್ಲ. ಬೆಳಗಾಗೋದ್ರೊಳಗೆ ಗುರು, ಬೆಳಗಾಗೋದ್ರೊಳಗೆ ಜಗದ್ಗುರು. ಯಾವುದೋ ಒಂದು ಸಣ್ಣದೋ ಒಂದು ಸೀಟ್ ಮನೆ ಕಟ್ಟೋದು, ಅದು ನಾನು ಜಗದ್ಗುರು ಅಂತ ಕುತ್ಕೊಳ್ಳೋದು. ಆಮೇಲೆ ದುಡ್ಡು ಎತ್ಕೊಂಡು ನಾನು ನಮ್ಮ ಜಾತಿ ಗುರು, ಜಗದ್ಗುರು ಅಂತ ಹೇಳೋದು. ಇಂಥವು ನಡೀತಾ ಬಂದಿದ್ದಾವೆ. ಆದರೆ ಮೂಲ ಜಗದ್ಗುರುಗಳು ಯಾರು? ಕಾವ್ಯ ಯಾರಿಗೆ ಅರ್ಹತೆ ಇದೆ? ರುದ್ರಾಕ್ಷಿ ಅರ್ಹತೆ ಯಾರಿಗಿದೆ? ವೀರಶೈವ ಜಂಗಮರಿಗಿದೆ ಅದು. ಆಮೇಲೆ ನಮ್ಮಲ್ಲಿ ವೀರಶೈವ ಒಂದು ಪರಂಪರೆಯಲ್ಲಿ ಕೆಳಗಡೆ ಗ್ರಾಮೀಣ ಹಿರೇಮಠಗಳಲ್ಲಿ ಗೃಹಸ್ಥರು ಶಿವಾಚಾರ್ಯರಲ್ಲಿ. ಗ್ರಾಮದ ಎಲ್ಲ ಧರ್ಮದ ಆಗೋಗುಗಳು ವೀರಶೈವ ಜಂಗಮರ ಮೇಲೆ ಇದ್ದಾವೆ. ಅವರೇ ಎಲ್ಲ ನಿರ್ವಹಿಸರು. ಹುಟ್ಟಿದ್ರಿಂದ ಸಾಯೋ ತನಕ ಎಲ್ಲ ಕೆಲಸ ಕಾರ್ಯ ಮಾಡೋರು ವೀರಶೈವ ಜಂಗಮರು. ಇವತ್ತಿಗೂ ಇದೆ ಅದು. ಯಾವ ಕುರುಬರು ಬಂದು ಮಾಡಲ್ಲ, ಯಾವ ಲಿಂಗಾಯತರು ಕುರುಬರನ್ನ ಇವತ್ತವರೆಗೂ ಕರೆದಿಲ್ಲ. ಇಂಥ ಒಂದು ಹೀನ ಒಂದು ಹೇಳಿಕೆಗೆ ನಿಂತಿದ್ದಾರೆ. ಮತ್ತು ಹಂಗಾರೆ ಅವ್ರು ಯಾಕೆ ಕುರುಬರನ್ನ ಕರೆದು ಮಾಡಲಿಲ್ಲ ಅವತ್ತಿಂದ? ಯಾಕೆ ನೀವು ಕುರುಬರು ಸಪ್ರೇಟ್ ಉಳಿದ್ರಿ? ವೀರಶೈವ ಜಂಗಮರು ಯಾಕೆ ಸಪ್ರೇಟ್ ಉಳಿದ್ರು? ಆಯಿತು, ವೀರಶೈವ ಜಂಗಮರು ಕುರುಬರು ಅಂತ ನೀವು ಹೇಳ್ತೀರಿ. ಯಾಕೆ ಮತ್ತು ಇವೆಲ್ಲ ಹಿಂಗೆ ಉಳಿದ್ವು? ನೀವು ಹಂಗೆ ಉಳಿದ್ರಿ, ನಾವು ಹಿಂಗೆ ಉಳಿದ್ವಿ. ಬ್ರಾಹ್ಮಣರು ಹಂಗೆ ಉಳಿದ್ರು, ನಾವು ಹಿಂಗೆ ಉಳಿದ್ವಿ. ವಿಶ್ವಕರ್ಮರು ಹಂಗೆ ಉಳಿದ್ರು, ನಾವು ಹಂಗೆ ಉಳಿದ್ವಿ. ಯಾಕೆ ಮತ್ತು ಇವೆಲ್ಲ ಆದವು? ಏನಾದ್ರು ಸ್ವಲ್ಪನಾರು ಮಾನ ಮರ್ಯಾದೆ ಪ್ರಜ್ಞೆ
ಸಂವೇದನೆ, ವಿವೇಕ ಏನಾರ ಉಂಟಾ ನಿಮಗೆ? ವೀರಶೈವ ಮಠಗಳೇ ಬೇರೆ, ಕುರುಬರ ಒಡೆಯರ ಮಠಗಳೇ ಬೇರೆ, ಎಲ್ಲರಿಗೂ ಗೊತ್ತಿದೆ ಅದು. ನಾವು ಇವತ್ತು ನೋಡ್ತಾ ಇದ್ದೀವ, ಇವತ್ತೆಲ್ಲ ಹೊಸಬ್ರು ಬಂದರೆ ಅದೆಲ್ಲ ಸಾಧ್ಯನೇ ಇಲ್ಲ. ಅದು ಆಯಾ ಜಾತಿ ಜನಾಂಗಕ್ಕೆ ಶಿಶುವರ್ಗದ ಮಠಗಳನ್ನು ಯಾರೋ ಒಬ್ಬ ಶರಣ ಇದ್ದ ಅಂತ ಅವನು ಕರೆದೊಂದು ಲಿಂಗ ಕಟ್ಟಿದರು. ಹಂಗೆ ಅಂದ್ಕೊಳ್ಳೆ ಇಡೀ ಜಾತ್ರೆ ಕಟ್ಕೊಂಡಿದ್ದೀರಿ ಅಂತ. ಎಲ್ಲಿ ಕುರುಬರು ಎಲ್ಲರೂ ಲಿಂಗ ಕಟ್ಕೊಂಡಿದ್ದೀರಾ? ಹೇಳ್ರಿ ನೋಡೋಣ. ಲಿಂಗಾಯತರು ಅಂತ ಹೇಳ್ತೀರಿ, ಎಲ್ಲರ ಕೊಳ್ಳಗೂ ಲಿಂಗ ಅದಾವ? 100ಕ್ಕೆ 90 ಭಾಗ ಇಲ್ಲ, ಬರೀ 10 ಭಾಗ ಮಾತ್ರ ಲಿಂಗ. ಆಮೇಲೆ ವೀರಭದ್ರನ ವೀರಶೈವರು ಪೂಜೆ ಮಾಡ್ತಾರೆ, ಕುರುಬರು ಬೀರಪ್ಪನ ಪೂಜೆ ಮಾಡ್ತಾರೆ. ಇಂಥ ದೊಡ್ಡ ದೊಡ್ಡ ಭೌತಿಕವಾಗಿರ್ತಕ್ಕಂಥ ಇಂಥ ವಿಷಯನೇ ಇವರು ಕುರುಬು ವೀರಪ್ಪ ಒಂದೇಯ ಅಂತೇಳಿ ಮಾಡೋದು. ವೀರಶೈವ ಜಂಗಮರೇ ಕುರುಬರು ಇಷ್ಟು ಮಟ್ಟಿಗೆ ಹಾಲಿಗೂ ಇನ್ನೊಂದಕ್ಕೂ ಏಸಿಗೆಗೂ ಮಿಕ್ಸ್ ಮಾಡೋಕ್ಕೆ ಬಂದಾರಲ್ಲ, ಇನ್ನೆಷ್ಟು ಮಟ್ಟಿಗೆ ಇವರಲ್ಲಿ ಕೆಟ್ಟತನ ದೂರತನ ಬೆಳೆದಿರ್ಬೋದು ಅನ್ನೋದನ್ನ ಒಂದು ಕ್ಷಣ ಎಲ್ಲರೂ ಯೋಚನೆ ಮಾಡಿ. ಹೀಗಾಗಿ ಇಲ್ಲಿ ಆಯಾ ಪರಂಪರೆಗಳು ಬೇರೆ ಇದ್ದಾವೆ. ನಾವು ಯಾರಿಗೂ ತೊಂದರೆ ಮಾಡಿಲ್ಲ. ನಿಮ್ಮ ಜೀವನ ನಿಮಗೆ ಪಾಪ, ಅವರವರ ಆಧ್ಯಾತ್ಮ, ಅವರವರ ಚಿಂತನೆ ಅವರಿಗೆ ಅಂತ ನಾವು ಭಾಳ ವಿಶಾಲವಾದ ಮನೋಭಾವನೆಯಿಂದ ಇದ್ದೀವಿ. ಆದರೆ ನಮ್ಮ ಬುಡಕೆ ಕೈ ಹಾಕಕ್ಕೆ ಬಂದಾಗ ನಾವೆಂಗೆ ಸುಮ್ಮನಿರೋಕ್ಕಾಗುತ್ತೆ? ಎದ್ದಾಳಲೇಬೇಕಾಗುತ್ತೆ ಅವಾಗ. ಅದರಿಂದ ನಿಜವಾದ ಅರ್ಹತೆಯುಳ್ಳಂಥವರು ವೀರಶೈವ ಜಂಗಮರು ಗೃಹಸ್ಥರೇ ಆಗಿದ್ದರೂ ಕೂಡ ಅವರು ಕಾವಿ ಹಾಕ್ಬೋದು, ಪಟ್ಟ ಮಾಡ್ಕೋಬೋದು, ಶಿವಾಚಾರ್ಯ ಪಟ್ಟ ಮಾಡ್ಕೋಬೋದು. ವೀರಶೈವ ಪರಂಪರೆನೇ ಗೃಹಸ್ಥ ಪರಂಪರೆ. ಮುಂಚೆಯಿಂದ ರೇವಣಸಿದ್ದರು ಮದುವೆ ಆಗಿದ್ದರು, ಮರುಳಸಿದ್ದರು ಮದುವೆ ಆಗಿದ್ದರು, ಎಲ್ಲರೂ ಮದುವೆ ಆಗಿದ್ದಾರೆ. ಮೂಲ ಪರಂಪರೆಯಲ್ಲಿ ಎಲ್ಲರೂ ಮದುವೆ ಮಾಡ್ಕೊಂಡವ್ರೆ. ಯಾಕಂದರೆ ಅದು ರಾಜಗುರುಗಳ ಪರಂಪರೆ. ಗೃಹಸ್ಥಾಶ್ರಮವೇ ನಮ್ಮ ಇದು. ಒಂದು ಕಡೆ ಬ್ರಹ್ಮಚಾರಿಗಳು ಮತ್ತು ವಿದ್ಯಾರ್ಥಿಗಳನ್ನು ಓದಿಸ್ಲಿಕ್ಕೆ ಹಾಸ್ಟೆಲ್ಗಳು ಇರ್ತಾಯಿತ್ತು, ಒಂದು ಕಡೆ ಸ್ವಾಮಿಗಳನ್ನ ತರಬೇತಿ ಮಾಡ್ತಕ್ಕಂಥ ಕೇಂದ್ರನೂ ಇರ್ತಾಯಿತ್ತು. ಈಗ ಹೆಂಗೆ ಶಿವಯೋಗ ಮಂದಿರ ಇವೆಲ್ಲ ಇದ್ದಾವೆ, ಹಿಂಗೆ ಒಂದು ಕಡೆ ಗೃಹಸ್ಥರು ಇರ್ತಾಯಿದ್ರು. ಸ್ಥಾನಪತಿಗಳಾಗಿ ದೇವಾಲಯಗಳನ್ನು ಮಠಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಜಂಗಮರು ಇರ್ತಾಯಿದ್ರು. ಅವರೇ ಜಂಗಮರ ಪೂರ್ವಿಕರು. ಜಂಗಮರು ಈಗ ಹುಟ್ಟಿಲ್ಲ. ಗತಿಗೇಡುಗಳೇ ಕೇಳಿ. ಜಂಗಮರ ಪೂರ್ವಜರು ಕುರುಬರಲ್ಲ. ಕಾಳಾಮುಖ, ಪಾಶುಪತ, ಲಾಕುಳ ಮುನಿಗಳ ರಾಜಗುರುಗಳ ಪರಂಪರೆಯ ಜಂಗಮರೇ ವಿನಃ ಕುರುಬರಲ್ಲ. ಕುರುಬರು ನೀವು ಬೇರೆ. 12ನೇ ಶತಮಾನದಲ್ಲಿ ತಗರ್ಪಾವಡ್ ನಡೆದಿದ್ದು ನಮಗೆ ಗೊತ್ತಿದೆ. ನಿಮ್ಮಲ್ಲೇ ನೀವೇ ಓದ್ಕೊಳ್ರಿ. ಅದರ ರೇವಣಸಿದ್ಧ ಯಾರು, ರೇವಣ ಯಾರು, ಶಾಂತಯ್ಯ ಯಾರು, ಓದ್ಕೊಳ್ರಿ ನೀವೇ. ನಾವ್ಯಾಕೆ ಅದನ್ನು ನಿಮಗೆ ಸಂಶೋಧನೆ ಮಾಡಿಕೊಡ್ಬೇಕು? ನಾವ್ಯಾಕೆ ಬಂದು ಅಡುಗೆ ಮಾಡಿ ನಿಮಗೆ ಉಣಿಸ್ಬೇಕು? ನಿಮ್ಮದು ನೀವು ಓದ್ಕೊಳ್ರಿ. ಬೇಕಾದ್ರೆ ಓದ್ಕೊಳ್ರಿ, ಬೇಡದ್ರೆ ಬಿಡ್ರಿ. ಸಾಕು. ನಾವು ಇಷ್ಟು ವರ್ಷ ನಿಮ್ಮನ್ನು ತೊಳೆದಿದ್ದು ಸಾಕಾಗೋಯ್ತು. ತೊಳೆದದ್ದು ಕೊಳ್ಳೊಳ್ಳೆ ಬಹುಮಾನ ಕೊಟ್ಟಿದ್ದೀರಿ. ಎಲ್ಲ ಮಠದರು ಈಗ ನಾನು ಜಗದ್ಗುರು, ನಾನು ಅಂತಕ್ಕಂಥದ್ದು ಬಂದಿದೆ, ನಮಗೆ ಗೊತ್ತಾಗಿದೆ. ಇರಲಿ, ಪರವಾಗಿಲ್ಲ, ನಮಗೆ ಶಿವ ಅದಾನೆ, ಕಾಪಾಡ್ತಾನೆ. ಹೀಗೆಲ್ಲ ಇಂಥ ಒಂದು ಕೃತ್ಯಗಳು ನಡೀತಾ ಇದ್ದಾವೆ. ಅದರಿಂದ ಕಾವ್ಯ ಹಾಕಕ್ಕೆ ನಿಮಗೆ ಅರ್ಹತೆ ಇಲ್ಲ. ಮಠ ಮಾಡ್ಕೊಳ್ಳೋಕ್ಕೂ ಶರಣ ಪರಂಪರೆಗೆ ಅಧಿಕಾರ ಇಲ್ಲ. ಯಾಕಂದರೆ ಅವ್ರದ್ದು ಚರ್ಪಟ್ಟ, ಎಲ್ಲೂ ನಿಲ್ಲಂಗಿಲ್ಲ. ಅವರು ಸುಮ್ಮನೆ ಪ್ರಸಾರ ಮಾಡ್ಕೊತ ಹೋಗ್ತಾ ಇರಬೇಕು. ಗುರುವರ್ಗದವ್ರು ಏನು ಹೇಳ್ತಾರೋ ಅದನ್ನು ಪ್ರಸಾರ ಮಾಡ್ಕೊತ ಹೋಗ್ಬೇಕು, ಅಷ್ಟೇ ಅವ್ರದ್ದು. ನಾನು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಇದನ್ನು ನೋಡಿರ್ತಕ್ಕಂಥದ್ದು. ಮತ್ತು ಭೌತಿಕವಾಗಿ ಹಂಗೇ ಇದೆ. ಗುರುಗಳು ಅಂತಂದರೆ ಸ್ಥಿರವಾಗಿ ಒಂದು ಕಡೆ ಇರ್ತಕ್ಕಂಥವ್ರು. ಮಠ ಮಾಡಿಕೊಂಡು ಸ್ಥಿರಪಟ್ಟ ಅವ್ರದ್ದು. ಶರಣರದ್ದು ಚರಪಟ್ಟ, ವಿರಕ್ತರದು. ಯಾಕಂದರೆ ಅವ್ರಿಗೆ ಸಂಸಾರ ಇರಲ್ಲ, ಎಲ್ಲಿ ಬೇಕಾದ್ರೂ ಗುಂಡುಗೋವಿಗಳಂಗೆ ಹೋಗ್ಬೋದು. ಸಂಸಾರ ಇದ್ದಂಥ ಗುರು ಪರಂಪರೆಯವರು ಸ್ಥಿರಪಟ್ಟ ಮಾಡ್ಕೊಂಡು ಮಠದಲ್ಲಿರ್ತಾರೆ. ಇದು ಪಟ್ಟ. ಪಟ್ಟದೈಗಳು ಅಂತ ಏನೋ ಕರೀತಾ ಇದ್ರಲ್ಲ ಮೊನ್ನೆ, ಯಾವುದೋ ಒಂದು ವಚನ ಹಾಕಿ ಯಾರವ, ಇದೇ ಪಟ್ಟದೈಗಳು ಅಂದ್ರೆ ಇದೇ. ಅಂದರೆ ಆವತ್ತಿನ ಕಾಲದಲ್ಲಿ ಪಟ್ಟದೈಗಳು ಇದ್ದರು ಅಂತ ಅರ್ಥ ಆತ ಇಲ್ವ ನಿಮಗೆ? ಕಲ್ಯಾಣ ಪೂರ್ವ ಕಾಲದಲ್ಲಿ ಇದ್ದರು ಅಂತ ಸಾಕಲ್ಲ ನಿಮಗೆ? ನಿಮ್ಮ ಮತಿಗೆ ಅದು ಹೋದ್ರೆ ಸಾಕು ಒಳಗಡಿಕೆ. ಪಟ್ಟದೈಗಳು ಇದ್ದರು, ಅವ್ರೇನೇ ಮಾಡಲಿ, ಅನಾಚಾರನೇ ಮಾಡಲಿ, ಮನುಷ್ಯ ಅಂದಮೇಲೆ ಎಲ್ಲರೂ ಮಾಡ್ತಾರೆ. ನೀವು ಮಾಡ್ದಂಗೆ ಅವ್ರು ಮಾಡೋದು. ಅದನ್ನೇನು ನಾವೇನು ಅದನ್ನ ಸಮರ್ಥಿಸ್ಕೊಳ್ಳೋಕ್ಕೂ ಹೋಗಲ್ಲ, ಅದನ್ನು ನಾವು ನಾಚಿಕೆನೂ ಪಟ್ಕೊಳ್ಳೋಕೆ ಹೋಗಲ್ಲ. ಮನುಷ್ಯ ಇದ್ದತ್ರ ಇದ್ದೇ ಇರುತ್ತೆ ಎಲ್ಲದೂ. ಅದು ಬೇಕಂತಲೇ ಇದು ಮಾಡಿರ್ಬೋದು. ಯಾಕಂದರೆ ವಚನಗಳನ್ನೇ ನಾವು ನಂಬಲ್ಲ ಅಂದಮೇಲೆ ವಚನಗಳ ಆಧಾರ ತಗೊಂಡು ನಾವೇನು ಮಾಡಲಿ ಅದನ್ನು. ಅದರಿಂದ ಇಂಥ ಬೇಕಾದಷ್ಟು ಪ್ರಸಂಗಗಳು ಇಂದಿನಿಂದ ಇದ್ದಾವೆ. ಅಲ್ಲಿ ಈಗ ಸೂಳೆ ಸಂಕವಿದ್ಲು, ಶರಣರ ಮಧ್ಯದಲ್ಲಿ ಸೂಳೆ ಸಂಕವಿದ್ಲು ಅಂದಮೇಲೆ ಹಂಗಾರೆ ಮತ್ತೆ ಏನು ಅರ್ಥ ಇದು? ಯಾಕೆ ಅಲ್ಲಿ ಸೂಳೆ ಸಂಕವಿದ್ಲು? ಸೂಳುಗಾರಿಕೆ ಯಾಕೆ ನಡೀತಾ ಇತ್ತು? ಶರಣರ ಮಧ್ಯದಲ್ಲಿ ಯಾಕಪ್ಪ ಸೂಳೆ ಬೇಕು? ನನ್ನ ಪ್ರಶ್ನೆ. ನೀವು ಹೇಳ್ರಿ ಉತ್ತರ ಇದಕ್ಕೆ.
ಎಂಡದ ಮಾರ ಇದ್ದ. ಎಲ್ಲಿ ಯಾಕೆ ಮಾರಬೇಕು? ಶರಣನಾದವನು ಎಂಡ ಯಾಕಪ್ಪ ಮಾರದೆ ನೀನು? ನೀನು ಶರಣ ತಾನೇ. ಇನ್ನೊಬ್ಬರಿಗೆ ಎಂಡ ಕೊಡಿಸಿ ನೀನೇನು ಜೀವನ ಮಾಡೋದಿತ್ತು? ಹೇಳಿ ಇಂಥವು ಕುತ್ರನ. ನಾವು ಬುದ್ಧಿ ಇಲ್ಲ ಅಂತ ಅಂದ್ಕೊಂಡಿದ್ದೀರ. ಅದರಿಂದ ಬೇಕಾದಷ್ಟು ಪ್ರಶ್ನೆ ಇದ್ದಾವೆ. ಈಗ ನಿಮ್ಮ ಮುಂದಿರೋ ಸವಾಲುಗಳು ಸಾಕಷ್ಟು ಅದಾವೆ. ಮೊದಲು ಜಾತಿ ಬಿಡ್ರಿ, ಲಿಂಗಾಯತರಲ್ಲಿ ಒಳ ಜಾತಿ ಬಿಟ್ಟು ಎಲ್ಲ ಮದುವೆ ಮಾಡ್ಕೊಳ್ರಿ. ಆಮೇಲೆ ಎಲ್ಲ ಊರಲ್ಲಿ ಯಾವುದು ಮತ್ತು ಕೆಳವರ್ಗದ ಕೇರಿ ಯಾವುದು ಇರ್ಕೊಡೋದು ಎಲ್ಲ ಒಂದಾಗಬೇಕು. ನೀವು ಎಲ್ಲ ಮದುವೆ ಮಾಡ್ಕೋಬೇಕು ನೀವು. ಮತ್ತು ಅಲ್ಲಿ ಜಾತಿ ಉಳಿಲೇ ಕೊಡೋದು ನೀವು. ಬಸವಣ್ಣನ ಫಾಲೋಯರ್ ಆದರೆ ಈ ಕೆಲಸ ಮೊದಲು ನಡಿಬೇಕು ನಿಮ್ಮದು. ಇಂಥವ ನಾವು ದಿವಸ ಹೇಳ್ತಿರ್ತೀವಿ. ಇನ್ಮೇಲೆ ಬೇರೆ ಏನು ಹೇಳೋಕ್ಕೂ ಅಲ್ಲ, ರೇವಣಸಿದ್ಧರ ವಿಷಯನೇ ತೆಗಿಯಲ್ಲ. ಹಂಗಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರವಚನವನ್ನು ಮುಕ್ತಾಯ ಮಾಡೋಣ.